ಮನೆ ವಾರ್ತೆಯಿಂದ ಮನಮನವೆನ್ನುತ್ತ ಬೈಯುತ್ತ ಬಂದ ಮನೆ ಮನೆ ವಾರ್ತೆಯಿಂದ ದಿನನಿತ್ಯ ಕರಿ ಸಾಕಾಯ್ತು ಸೋಮಾರಿ ಕುಡಿಲಿ ದಿನನಿತ್ಯ ಕರಿ ಸಾಕಾಯ್ತು ಸೋಮಾರಿ ಬಿಟ್ಟಲ್ಲಿ ಹೋಗೋಣ ಬೇರೆಲ್ಲೂ ಗತಿಗಾಣ ಬಿಟ್ಟಲ್ಲಿ ಹೋಗೋಣ ಬೇರೆಲ್ಲೂ ಗತಿಗಾಣ ನನಗೊಂದು ದಿನ ಬಂದ ಕಣ ನಾಳೆ ಆಗಲಾಗ ಮನಮನವೆನ್ನುತ್ತ ಬೈಯುತ್ತ ಬಂದ ಮನೆ ಮನೆ ವಾರ್ತೆಯಿಂದ ಬಿಟ್ಟಲ್ಲಿ ಹೋಗೋಣ ಬೇರೆಲ್ಲೂ ಗತಿಗಾಣ ಬಿಟ್ಟಲ್ಲಿ ಹೋಗೋಣ ಬೇರೆಲ್ಲೂ ಗತಿಗಾಣ ನನಗೊಂದು ದಿನ ಬಂದ ಕಣ ಮನಮನವೆನ್ನುತ್ತ ಬೈಯುತ್ತ ಬಂದ ಮನೆ ಮನೆ ವಾರ್ತೆಯಿಂದ ಮನೆ ಮನೆ ವಾರ್ತೆಯಿಂದ ಮಣ 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 ಅಲ್ಲ ಸ್ವಲ್ಪ ಕೆಲಸ ಇತ್ತು ಆಯ್ತು, ಇದೊಂದು ಚೂರು ಕೆಲಸ ಪೂರೈಸಿ ಇದೊಂದು ಬಿಡ್ಸಾಕ್ ಬಿಟ್ರೆ ಎಲ್ಲ ಮುಗೀತು. ಕೆಲಸ ಮಾಡಿ. ಓಯ್ ನಮಸ್ಕಾರ ನಮಸ್ಕಾರ ಅಂದೆ. ನಮಸ್ಕಾರ. ಆಮೇಲೆ ಮೊದ್ಲು ಒಳಗೋಗಿ ನೀರು ತಗೊಂಡ್ ಬಾ. ಶುರು ಆಗೇ ಹೋಯ್ತು ರಗಳೆ ಇವರು. ಹೌದಾ? ಬಿಸಿ ನೀರು ಕೂಡ ನಾ ಕೊಡೋದು ಇಲ್ಲ. ಯಾಕೆ? ನೀವು ಕಚ್ಚಿ ಕುಡಿತೀರಿ ನೀವು ಒಳಕ್ಕೆ. ಅಣ್ಣ ನಮಸ್ಕಾರ. ನಿಮಗೆ ಒಂದಿರ್ಲಿ ಅಂದ್ರೆ ಯಾವ್ದು ಕಪ್ಪ ಕೆಂಪ ಬಿಸ್ತೀರ ಕಪ್ಪ 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 ಕಲಿಸ್ತೇ ಬರೀ ಇದು ಚಪ್ಪಿಚ ಗೋಳಿ ಬಜೆ ಸೀಗೆ ಗೊತ್ತಿರುವುದಿಲ್ಲ. ಒಂದೊಂದು ದಿವಸ ಚಪ್ಪಿಚ ಗೋಳಿ ಬಜೆ ಬಾಯಿ ನೋಡಿ ಮುಂಗುದು ನಮ್ಮ ಹಣೆ ಬರ ಹೇಗಾಗೋಯ್ತು ನೋಡಿ. ಒಂದು ಗಳಿ ಕೂತ್ಕೊಳ್ಳಿಕ್ಕಿಲ್ಲ ಮಾರ. ಕೆಲಸ ಕೆಲಸ ಕೆಲಸ. ಬೆಳಗ್ಗೆ ಶುರುವಾದ್ರೆ ರಾತ್ರಿ ಮಲಗುವವರೆಗೂ ಕೆಲಸ, ರಾತ್ರಿ ಶುರುವಾದ್ರೆ ಬೆಳಗ್ಗೆ ಆಗುವವರೆಗೂ ನಾವೇ ಕೆಲಸವೇ ಕೆಲಸ. ಈ ಯಾವ ಚಾಕ್ರಿ ಆದ್ರೂ ಬೇಕು, ಅರಮನೆ ಚಾಕ್ರಿ ಯಾರಿಗೂ ಬೇಡ ಸ್ವಾಮಿ. ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು, ಸ್ನಾನಕ್ಕೆ ಬಿಸಿ ತಯಾರು ಮಾಡಿ ಕೊಡ್ಬೇಕು, ಆಮೇಲೆ ತಿಂಡಿ, ಮತ್ತೇನು ಊಟ, ಊಟ ಆದ್ಮೇಲೆ ಬೇರೆ, ಆಮೇಲೆ ಬೇರೆ, ಮತ್ ಮಲ್ಗೋಗ್ ಬೇರೆ. ಕರ್ಮ ಇವ್ರದ್ದು. ಎಷ್ಟು ಮಾಡ್ರು ಕಡಿಮೆ, ಸಾಕಂತ ಹೇಳುವುದಿಲ್ಲ. ಆಯಾಸ ಆಯ್ತು ಅಂತ ಹೇಳಿ ಇಲ್ಲಿ ಬಂದು ಕೂತ್ಕೊಳ್ಳೋಣವೇ ನೀವು ಬಿಡ್ತೀರಾ, ನೀವು ಶುರು ಮಾಡ್ತೀರಿ. ಅಲ್ಲ ಮಾರಾಯರೇ, ನಿಮಗೆ ಬುದ್ಧಿ ಹೇಳದ್ಮೇಲೆ ಆಯಾಸ ಆಗ್ತದೆ, ಕುಡಿಲಿಕ್ಕೆ ನೀರು ಬೇಕು ಅಂತ ನಿಮ್ಗೆ ಗೊತ್ತಿರುವುದಿಲ್ವಾ? ಗೊತ್ತುಂಟ. ತಂದಿಟ್ಕೊಳ್ಳೋದಿಲ್ಲ ಯಾಕೆ? ಮತ್ ನೀ ಎಂತಕ್ಕಿದ್ದೆ ಇಲ್ಲಿ? ನೋಡಿದ ಹಣೆ ಬರ ಗಾದಿ ಮಾತು ಸುಳ್ಳಾಗುದಿಲ್ಲ. ಮಾಡೋ ಬಿದ್ರೆ ನೋಡ್ ನನ್ನ ಪೂಜೆ ಅಂತಿದ್ದಂತೆ. ಹಾಗೆ ಆಯ್ತು ನೋಡಿ. ನೋಡಿ ಸ್ವಾಮಿ, ಕಳೆದ ವರ್ಷ ಆದ್ರೂ ನಿಮ್ಗೆ ಕಾಲ್ ಗಂಟು ನೋವಿತ್ತು, ಉಪಕಾರ ಮಾಡುವ. ಈ ವರ್ಷ ರಾಗುವ ನಿಮಗೆ. ನೀನು ಒಂದು ಗಳಿಗೆ ಕುತ್ಕೊಳ್ಬಾರ್ದು. ನಾ ಕುತ್ಕೊಳ್ಬಾರ್ದು. ನಾವು ಒಬ್ಬರ ಸಂಬಳ ತಗೊಳ್ಳಲ್ಲ ಇಲ್ಲಿ, ಮತ್ತೆ ಧರ್ಮಕ್ಕೆ ಸೇವೆ ಮಾಡ್ತೀರಿ ನೀವು. ತಪ್ಪು ನಿಮ್ಮದೆಲ್ಲ ಸ್ವಾಮಿ, ತಪ್ಪು ನನ್ನದ್ದೇ. ಯಾಕೆ? ಆಯ್ಕೆ ಮಾಡ್ಕೊಳ್ಳುವಾಗ ಈ ಕೆಲಸವನ್ನೇ ಆಯ್ಕೆ ಮಾಡ್ಕೊಂಡಲ್ಲ, ಅದೇ ತಪ್ಪಾಯ್ತು ಅಂತ ಹೇಳುವುದು. ಅದೇ ಈ ಕೆಲಸ ಎಲ್ಲ ಆಗಿದ್ರೆ ನೋಡಿ, ಹೌದಾ? ಎದ್ಗೆ ಹೋಗಿ ಒಂದ್ ಗಳಿಗೆ ಪುಸ್ತಕ ಉಂಟಾ, ಮತ್ತೆ ಅವ್ರಿಲ್ಲ ಇಲ್ಲಿ ಪುಸ್ತಕ ಹಾಕಿಗೆ ಹೋದ್ರು, ಅನುಕೂಲ ಉಂಟು ಅವ್ರಿಗೆ. ಮತ್ತೆ ರಾತ್ರಿ ಆಯ್ತಾ ಪುಸ್ತಕ ಹಾಕಿ ಮಲಗಿದ್ರು. ನಮ್ಗೆ ಹಾಗ ಏನ್ ಮಾಡೋ ಹೇಳಿ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ಆಯ್ತು ನಿಮಗೆ? ಇಲ್ಲ. ನನ್ನ ಹೆಸರು ಸಿಂಹೇಶ್ವರ ಅಂತ. ಸಿಂಹೇಶ್ವರ? ಹೌದು. ಇದೇ ಹೆಸರಿನವ್ರು ಯಾರು ಇಬ್ರು ಇದ್ದಿದ್ರಲ್ಲ ಮರ, ಒಬ್ರು 2 ವರ್ಷದ ಹಿಂದೆ. ನಿಜವಾಗಿ ಅವರ ಆಳ್ತನಕ್ಕೆ, ಅವರ ಸ್ವರಕ್ಕೆ ಸಿಂಹೇಶ್ವರ ಹೇಳು ಸರಿ ಇತ್ತು. ಪಾಪ ಈಗ ಕಾಲ್ಗೆಟ್ ನೋವು ಅಂತ ಮನೆಯಲ್ಲೇ ಇದ್ದಾರೆ. ಯಾರ? ತೋಂಡಿ ಭಾವ. ತುಂಡಿ ಭಾವ. ಹೌದೌದು. ಆಗ ನನಗೆ ಸಿಂಹೇಶ್ವರನ ಹೆಸರು ಸಿಂಹೇಶ್ವರ. ಹೌದು. ಈ ಅರಮನೆಯಲ್ಲಿ ಮಾತಾಡ್ಲಿಕ್ಕೆ ಉಂಟಾ? ಮಾತಾಡಿದ್ರೆ ಕೆಲಸ ಬಂತಂತಲೇ ಲೆಕ್ಕ. ಸತ್ಯ ಹೇಳ್ತೇನೆ ನಿಮಗೆ, ಕೆಲಸ ಮಾಡಿ ಸಾಕಾಗೋಯ್ತು. ಹೌದಾ? ಸಾಕು ಈ ವರ್ಷ. ಅಂದ್ರೆ ಈ ವರ್ಷಕ್ಕೆ ಬಿಟ್ಟೆ, ಬೇರೆ ಕಡೆ ಹೊಟ್ಟೆ. ಹೌದಾ? ನನ್ನ ನಿನ್ನೆಲ್ಲ ಬೇರೆ ಯಾರು ಕರೀತಾರೆ ಮರ ನೋಡಿ. ಇದದಿ ಪ್ರಸಂಗ ಆಯ್ತು, ಇದು ಹೆಚ್ಚಾಯ್ತು ನಮ್ದಿದು. ಎಂತಕ್ಕೆ? ಬೇರೆ ಯಾರು ಕರೆಯುವುದಿಲ್ಲ ಅಂತ ಹೇಳ್ಬೇಡಿ, ಕರೆಯುವವರು ಬಹಳ ಜನ ಇರಬಹುದು. ಆದ್ರೂ ಸಮಸ್ಯೆ ಏನು ಕೇಳಿ, ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದಲ್ಲಿ ಏನು
ಇಷ್ಟು ಕೊಡುದು ಯಾರ? ಅದ ವಿಷಯ. ಆ, ಇಷ್ಟು ಕೊಡುವಿದ್ರೆ ನೀವು ಗೆಲ್ತಿದ್ರ? ನೀವು ಯಾವತ್ತು ಜಾಗ ಬಿಡ್ತಿದ್ರಿ? ಕೊಡುದಿಲ್ಲ ಅಂತ ಗೊತ್ತಾಗಿ ಇಲ್ಲೇ ಗಟ್ಟಿ ಕೂತ್ಕೊಂಡ್ಬಿಟ್ರಿ ನೀವು. ಸ್ವಾಮಿ ಆ, ಬಹಳ ವರ್ಷ ಇದ್ದವ ಹಾ. ಬಿಟ್ಟು ಹೋಗ್ತಾನೆ ಅಂತ ಅರ್ಥ ಏನು? ಒಂದೇ ಆರೋಗ್ಯದ ಸಮಸ್ಯೆಯೋ ಅಲ್ಲ ಮನೆ ಕಡೆ ಸಮಸ್ಯೆಯೋ ಹೀಗೆ ಇರ್ತದೆ ಅಂತ ಲೆಕ್ಕ ಹಾಕ್ಬಹುದು. ಬಿಟ್ಟು ಸುಮ್ಮನೆ ಯಾಕೆ ಬಿಡ್ತಾನ? ತೊಂದ್ರೆ ಆದ್ರೆ ಮಾತ್ರ ಅಲ್ವಾ? ಹೌದಪ್ಪ. ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ. ಹಾ. ನಾನು ಬಂದ ಆ ದಿನದ ಇವತ್ತಿನವರೆಗೂ ನನಗ್ ಮಾತ್ರ ಇಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ. ಓ, ಸಮಸ್ಯೆ ಆಗುದು ಇಲ್ಲ ನಾವು ಸರಿ ಇದ್ರೆ. ಅದು ವಿಷಯ ಇರೋದು. ಹಾ. ಎಲ್ಲೇ ಇರಲಿ ಮಾತೇ ಉಂಟು, ನಾನು ಒಳ್ಳೆವಾದ್ರೆ ಊರೇ ಒಳ್ಳೇದು ಅಂತ. ಖಂಡಿತ. ಆಗಿದ್ದಾಗ ಏನು ಸಮಸ್ಯೆ ಆಗುದಿಲ್ಲ. ಮೊದಲು ನಾವು ಸರಿ ಇರೋದು ನೋಡ್ಕೊಳ್ಬೇಕು, ಆಮೇಲೆ ಎಲ್ಲವೂ ಸರಿ ಆಗ್ತದೆ. ಹೌದಪ್ಪ. ಹಾಗಂತ ಎಲ್ಲವೂ ನಾನೇ ಸರಿ ಅಂತ ಹೇಳಿಕ್ಕೂ ಆಗುದಿಲ್ಲ. ಹಾಗೆ ನಾವು ಮಂಡಿಪೇಟೆ ಅಂತ ಲೆಕ್ಕ. ಸರಿ ಆಗುದು ಇಲ್ಲ ಅದು ಹಾಗೆ ನೋಡಿ. ಹಾಗಾಗಿ ಕೆಲಸ ಮಾಡಿ ಮಾಡಿ ಸಾಕಾದಾಗ ಒಮ್ಮೆ ಆ ಮನಸ್ಸು ಹಾಗೆ ಆಗುದು. ಹೌದು, ಅದೇ ನಿರ್ಧಾರ ಅಂತಲ್ಲ. ಹಾಗಂತೇಳಿ ಏನ್ ಮಾಡುವ ಹೇಳಿ, ನಾನು ಕಡಿಮೆ ಜನ ಅಂತ ತಿಳ್ಕೊಳ್ಬೇಡಿ. ಓಹೋ. ನನ್ನ ಅಣ್ಣ ಯಾರು ಗೊತ್ತುಂಟಾ? ಯಾರ? ಇಲ್ಲಿಯ ಸೇನಾಪತಿ ರಣಧೀರ. ಓಹ್, ಅವ್ರು ತಮ್ಮನ ನೀನು? ಅವ್ರ ಸ್ವಂತ ತಮ್ಮ. ಅದೇಂತ ಮರೆ, ಅವರೇ ಒಂದ ಮನೆ ನೀನೇ ಒಂದ ಮನೆ. ಅವ್ ಹಾಗೆ ನಾವು ಹೀಗೆ. ನಾವು ಅವನ ಹತ್ರ ಹೇಳ್ದೆ, ಅಣ್ಣ ನೀ ಹಾಗಿದ್ದೆ ನಾನು ಹೀಗಿದ್ದೆ, ನಿನ್ಗೆ ಒಳ್ಳೆ ಹುದ್ದೆ ಉಂಟು, ನನಗೊಂದು ಒಳ್ಳೆ ಹುದ್ದೆ ಕೊಡಿಸ್ಮಾರೆ ಅಂತ ಹೇಳ್ದೆ. ಆಗ ಏನಂದ ಗೊತ್ತವನ? ಏನಂದ? ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ ಅಂತ ಗುರುಮಠ ಕಳುವಿ ಕೊಟ್ರೆ ಏನು ಕಲಿಯದೆ ಹಾಗೆ ಬಂದು ಸತ್ಯ ನೀನು. ನಿನಗೆ ಮತ್ತೆ ಕೆಲಸ ಉಂಟು, ನಿನಗೆ ಕೆಲಸ ಚಾಕರಿ ಮಾಡುವುದೇ ಅದೇ ಮಾಡುವಂತ. ನಂಗೆ ಈಗ ಅನಿಸ್ತಾ ಉಂಟು ಮಾರ್ಯಾರೆ, ನನಗೆ ಆಚಾರವೇ ಸರಿ ಇಲ್ಲ ಭಾಗವತ್ರೆ. ಯಾಕೆ? ನನಗೆ ವಿದ್ಯೆ ತಲೆಗೆ ಹೋಗುದಿಲ್ಲ ಮಾರ್ಯಾರೆ. ವಿದ್ಯೆ ತಲೆಗೆ ಹೋಗುದಿಲ್ಲ ಅಲ್ಲ? ಇಲ್ಲ ಮಾರ್ಯಾರೆ. ದೇವರು ದೊಡ್ಡವ ಮರೆಯ, ಒಳ್ಳೇದ್ ಮಾಡ್ದ ದೇವರು. ಯಾಕೆ? ಯಾಕಂದ್ರೆ ನಿನಗೆ ಎಂತದ್ದು ವಿದ್ಯೆ ತಲೆಗೆ ಹೋಗದೆ ಇದ್ರೆ ಇಷ್ಟು ಜೋರಿದ್ದೆ ನೀನು. ಏನಾದ್ರೂ 4 ಅಕ್ಷರ ಕಲ್ತಿದ್ರೆ ನೀ ಇಡೀ ಊರು ತೆಗಿತಿದ್ದೆ ಕದಿ. ನಂಗೆ ಈಗ ಸತ್ಯ ವಿಷಯ ಗೊತ್ತಾಯ್ತು. ಏನು? ನನಗೆ ಯಾಕೆ ವಿದ್ಯೆ ತಲೆಗೆ ಹೋಗುದಿಲ್ಲ? ನಿಮ್ಮ ಶಾಪ ಅಂತ ನಂಗೆ ಈಗ ಗೊತ್ತಾಯ್ತು. ಯಾರ ಶಾಪ ಆದ್ರೂ ಬೇಕು, ನಿಮ್ ಜಾತಿಯರ ಶಾಪ ಯಾರಿಗೂ ಬೇಡ. ಬಹಳ ಅಪಾಯ ಉಂಟದು ತೀರ್ಸ್ಕೊಳ್ಲಿಕ್ಕೆ. ಅದಲ್ಲ, ವಿದ್ಯೆ ಗೊತ್ತಿದ್ರೆ ಬೇರೆ ಉದ್ಯೋಗ ಸಿಗ್ತಿತ್ತೇನು ಅಂತ. ಮತ್ತೆ ಹೀಗಾಯ್ತಲ್ಲ ಮಾರ್ಯಾರ, ಹಾಗಾಗಿ ಬೇಸರ. ಹಾಗಂತ ನೋಡಿ ಈ ಅರಮನೆಯಲ್ಲಿ ರಗಳೆ ಅಂತ ಗೊತ್ತುಂಟಾ? ಮಹಾರಾಜರಿಗೊಬ್ಬ ಭಾವ ಇದ್ದಾನೆ ಹೊಯ್, ಅವನ್ ಯಾಕೆ ಸಾಯುವುದಿಲ್ಲ ಮಾರ್ಯಾರ? ಹೇಳ್ತೀಯ ತಮ್ಮ, ಅವನಿಗೆ ಕೈಕಾಲು ಸರಿ ಇಲ್ಲ, ನಿಂತ್ರೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಂಡ್ರೆ ನಿಲ್ಲಿಕ್ಕೆ ಆಗುದಿಲ್ಲ. ಅವನು ಚಾಕ್ರೆ ಮಾಡೋದು ನಾನು ಮಾರ್ಯಾರ. ಆ ಕೈಕಾಲು ಸರಿ ಇದ್ದಿದ್ದ ಸುಮ್ಮನಾದ್ರೆ ಕೂತ್ಕೊಂಡು ಸಾಯ್ತು ನಾವ ಇಷ್ಟಿಷ್ಟು ತಿಂತ ಮಾರ್ಯಾರ. ಮತ್ತೆ ಕೈಕಾಲು ಸರಿ ಇಲ್ದವರಿಗೆ ಬಾಯಿ ರುಚಿ ಹೆಚ್ಚು ಆಯ್. ಹೌದಪ್ಪ, ತೊಡುವುದು ನೀ ಹೇಳುದು ಬೇಡ, ಸತ್ಯ ಹೇಳ ನಿಮಗೆ. ಈ ಕೈಕಾಲ ಸರಿ ಇಲ್ದವ್ರು ಚಾಕ್ರಿ ಮಾಡೋದು ಯಾವ ಸತ್ತವನಿಗೂ ಬೇಡ ನೋಡಿ. ಹಪ್ಪರಗಳೇ ಮಾರ್ಯಾರ, ಯಾರಿಗೂ ಬೇಡ. ಹಪ್ಪರಗಳೇ ನೀವ್ ಹೇಳುದು ಬೇಡ. ಕಳೆದ ವರ್ಷ ನಿಮ್ಮ ಹೆಂಡತಿ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ರಗಳೆ ಆಯ್ತು. ಅಂದ್ರೆ ಸುಮ್ಮನಾದ್ರೆ ಕೂತ್ಕೊಳ್ತಾರ, ತೊಡು ಬಾಯಿ ತೊಡು ನಿಮ್ಗೆ. ಬೆಳೆಸಿಗೆ ಮಜೆ ಮಾಡೆ, ಈರುಳ್ಳಿ ಮಜೆ ಮಾಡೆ, ಅದು ಮಾಡೆ ಇದು ಮಾಡೆ ಹೇಳ್ಕೊಂಡು ಸರಿ ತಕೊಳ್ಳೋದು, ಹೋಗಿ ಕೂತ್ಕೊಳ್ಳೋದು, ಆಮೇಲೆ ತೊಳಸುದು ಯಾರ? ಇವನ ನನ್ನ ವಸ್ತಿ ಅದೇ. ಅವನು ಸರಿ ತಿನ್ನುದು ಮಾರ್ಯಾರೆ, ಆ ಕಡೆ ಹೋಗ್ಬೇಕು ಅಂತ ಹೇಳುದು. ಅವ್ನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾನೇ ಕೂರಿಸ್ಬೇಕು, ಕೂರಿಸಿ ಬಿಡ್ಲಿಕ್ಕೂ ಇಲ್ಲ. ಅವನು ಬೀಳ್ತಾನೆ. ಅವನು ಆಗೋರೆ ನಾ ಹಿಡ್ಕ ನಿಂತ್ಕೊಳ್ಬೇಕಾ? ಯಾವ್ದಾರು ಬೇಕು ಅದು ಬೇಕಾ ಭಾಗವತ್ರೆ? ಕೆಲವು ದಿವಸ ಊಟ ಇಲ್ಲ, ನಾವು ಊಟ ಮಾಡೋ ಮತ್ತೆ ಕಣ್ಣು ಮುಚ್ಕೊಂಡೆ ಊಟ ಮಾಡೋದು. ಯಾಕೆ ಹೇಳಿ? ಕಣ್ಣು ಬಿಟ್ಟು ನಂಗೆ ಅದೇ ಕಣ್ಣು ಮುಚ್ಕೊಳ್ಳಿ ಅಂತ ತಿಂತಿರೋದು. ಅಯ್ಯೋ, ನನಗೆ ಗ್ರಾಚಾರಕ್ಕೆ ಬೇರೆ ತಂದು ಇಡುದಿಲ್ಲ, ಅನ್ನ ತಂದಿರೋದು. ಅದೊಂದು ಅನುಕೂಲ. ಅಂತೂ ಇಂಥ ಅವಸ್ಥೆ ಈ ಬಂತು ವರ್ತಮಾನ. ನಾಳೆ ಅರಮನೆಯಲ್ಲಿ ಮದುವೆ ಅಂತೆ. ಮದುವೆ ಯಾರಿಗೆ ಏನು ಅಂತ ಗೊತ್ತಿಲ್ಲ, ಮದುವೆ ಅಂತ ಗಟ್ಟಿಯಾಗಿದೆ. ಮಹಾರಾಜರು ಹೇಳಿದ್ರೆ ಮಾಡೇ ಮಾಡ್ತಾರೆ. ಹಾಗಂತೇಳಿ ಮದುವೆ ಅಂದ್ಮೇಲೆ ಒಂದೆರಡು ಕೆಲಸ ಇರ್ತದ. ನನ್ನೆಲ್ಲ ಹೇಳಿ ಕಳಿಸಿದ್ದಾರೆ ಈಗ, ಆ ಸಿಂಹಸ್ವರ ಬರಬೇಕು, ಎಲ್ಲ ಅವನೇ ಮಾಡ್ಬೇಕು ಅಂತ. ಹೋಗದೆ ಇದ್ರೆ ಅಣ್ಣ ಬೈತ, ಆ ಕಡೆ ಮಹಾರಾಜರು ಬೈತಾರೆ. ನೋಡುವ ಏನಾಗ್ತದೆ ಅಂತ. ಮಹಾರಾಜರೇ, ಕಾಣಿ ಮಹಾರಾಜರೇ, ನೋಡ್ತಾ ಇದ್ದೆ. ಇದು ಮಾಡಿದ್ದೆಲ್ಲ ಸರಿ ಆಯ್ತಾ ಮಹಾರಾಜರೇ? ನಿಮಗೆ ವ್ಯವಸ್ಥೆ ಎಲ್ಲ ಸರಿಯಾದದ್ದು ಹೌದು. ಬರುವವರೆಲ್ಲ ಬಂದಿದ್ದಾರೆ. ಬರುವರು ಇನ್ನೆಂತ ಬರುವುದು? ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಹೊರಟಿದ್ರು ಇನ್ನೆಂತ ಬರುವುದು ಮಹಾರಾಜ? ನಮ್ಮ ಸಭೆಯ ವಿಶೇಷತೆಯೇ ಹಾಗೆ. ಎಂದು ತುಂಬಿ ತುಳುಕುವಂತ ಸಭೆ ಯಾವುದು ಕೇಳಿದ್ರೆ ನಮ್ಮಿ ಸಭೆ. ಅಲ್ಲಿಯ ಸಭೆ. ಹೌದು, ಆ ಕಡೆ ನೋಡಲಿ ಹೇಳ್ತಾ ಇದ್ದಾರೆ. ಶುಭ ಮುಹೂರ್ತ ಸನ್ನಿಹಿತವಾಗಿದೆ. ಬಟ್ ಹೇಳ್ತಾ ಇದ್ದಾರೆ ವಧುವನ್ನ ಕರೆಸಬೇಕಂತ. ಯಾರಲ್ಲಿ ವಧು ಬರಲಿ? ಶೃಂಗರಿಸಿದರ ಬಲೆ ರೊಲಿದು, ಶೃಂಗರಿಸಿ ಕರೆದೊಲಿದು,
ಮಹಾರಾಜರೇ ಓ ವಧು ಬಂದಾಯ್ತು. ಹಾಲು ಕೊಡುದಾ? ಬೇಡ 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 ಹಾಗೆ ಕೊಡು, ಹಾಲು ಕೊಡ್ತೆ. ಹಾಗೆ ಕೊಡ. ಹಾರವನ್ನ ಹಾಗೆ ಕೊಡು. ಹಾರ ಕೊಡ್ತೆ. ಹಾರ ಹಾಕ. ಹಾರ ಹಾಕ. ಹಾರ ಮದುವೆ ಗಂಡು ನಾನಲ್ಲ. ಅರಮನೆಯಲ್ಲಿ ವಿಶೇಷ ಮದುವೆ. ಹೌದು, ಮದುವೆ ಗಂಡು ನಾನಲ್ಲ. ಮದುವೆ ಗಂಡು ಮಂಗಲವಾದ್ಯವು ಕರ್ಕಟವಾಗಲು ಮಂಗಳ ತುಂಬಿದು ಮಂಗಲವಾದ್ಯವು ಕರ್ಕಟವಾಗಲು ಮಂಗಳ ತುಂಬಿದು ಉಳಿಯುವ ಮೊದಲೇ ಉಳಿದು ಬಾಳಿದು ಮಿಡುಕುವ ಸ್ವಾರ್ಥದಲ್ಲಿ ಉಳಿಯುವ ಮೊದಲೇ ಭೂಮಿದು ಬಾಳಿದು ಮಿಡುಕುವ ಸ್ವಾರ್ಥದಲ್ಲಿ ಹುಡುಗಿಯ ನೆನೆಯುತ್ತ ಹರಿಮಣಿ ಕಟ್ಟಿದೆ ಹುಡುಗಿಯ ನೆನೆಯುತ್ತ ಕರಿಮಣಿ ಕಟ್ಟಿದೆ ರಹಿಗಳು ಕ್ರೌರ್ಯದಲ್ಲಿ ಮೋಸಗೈದೆಯ ದುರ್ಗಧೀರವಾಗಿ ಒಲಿಸಿದ ನಿನ್ನ ವಂದನೆಯನ್ನು ಬಳಸಿಕೊಂಡಿರಿ ದೋಷವಾಯಿತು. ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಾರ ಸತ್ತವನೇ ಮರ್ಯಾದೆ ಬಿಟ್ಟವನೇ. ಅಮಾಯಕಳಾದಂತಹ ನನ್ನನ್ನು ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳಿಸಿ ಮದುವೆಯ ಹೊಂಗನಸನ್ನು ಕಟ್ಟಿಸಿ ಇಲ್ಲಿವರೆಗಾಗಿ ಕರೆತಂದು ನಂಬಿಸಿ ನನ್ನ ಕತ್ತನ ಕುಯ್ದು ಛೀ! ನೀನೊಬ್ಬ ಸಾತ್ವಿಕ ಸ್ವಭಾವದವಳು ಅಂದುಕೊಂಡಿದ್ದೆ ಅಲ್ಲ. ನೀನೊಬ್ಬ ಗೋಮುಖ ವ್ಯಾಘ್ರ. ನಿನ್ನ ಮನಸ್ಸಲ್ಲಿ ತುಂಬಿರುವುದೆಲ್ಲವೂ ವಿಷಯವೇ.